ರೋಹಿಣಿ ನಕ್ಷತ್ರವು ವೇದ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಂಗಲಕರ ಹಾಗೂ ಆಕರ್ಷಕ ನಕ್ಷತ್ರಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುತ್ತದೆ. ಚಂದ್ರನ ಅಧೀನದಲ್ಲಿರುವ ಈ ನಕ್ಷತ್ರವು ಮೃದುತ್ವ, ಸೌಂದರ್ಯ, ಸಂವೇದನೆ ಮತ್ತು ಸೃಜನಶೀಲತೆಯ ಪ್ರತೀಕವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ತಮ್ಮ ನೈಸರ್ಗಿಕ ಆಕರ್ಷಣೆ ಮತ್ತು ಮನೋಜ್ಞ ವ್ಯಕ್ತಿತ್ವದಿಂದ ಇತರರ ಗಮನವನ್ನು ಸುಲಭವಾಗಿ ಸೆಳೆಯುವ ಗುಣವನ್ನು ಹೊಂದಿರುತ್ತಾರೆ. ಇವರಲ್ಲಿ ಕಾಣಿಸುವ ಸೌಂದರ್ಯ ಕೇವಲ ಬಾಹ್ಯ ರೂಪದಲ್ಲೇ ಸೀಮಿತವಾಗಿರದೆ, ಒಳಗಿನ ಮೃದು ಮನಸ್ಸು ಮತ್ತು ಭಾವನಾತ್ಮಕತೆಯಲ್ಲಿಯೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ರೋಹಿಣಿ ನಕ್ಷತ್ರದ ಸ್ತ್ರೀಯರ ಮುಖದ ವಿನ್ಯಾಸ ಸಾಮಾನ್ಯವಾಗಿ ಮೃದುವಾಗಿದ್ದು, ದುಂಡಗೆ ಅಥವಾ ಸ್ವಲ್ಪ ಚದರ ರೂಪದಲ್ಲಿರುತ್ತದೆ. ಅವರ ಮುಖದಲ್ಲಿ ಸಹಜವಾದ ಸಮತೋಲನ ಮತ್ತು ಶಾಂತಿಯ ಕಿರಣ ಕಾಣುತ್ತದೆ. ಇವರ ಕಣ್ಣುಗಳು ಅತ್ಯಂತ ಆಕರ್ಷಕವಾಗಿದ್ದು, ಆ ಕಣ್ಣುಗಳಲ್ಲಿ ಒಂದಿಷ್ಟು ಕಾಂತಿ, ಭಾವನಾತ್ಮಕತೆ ಮತ್ತು ಜೀವಂತಿಕೆ ತುಂಬಿರುತ್ತದೆ. ಮಾತನಾಡದೆ ಕಣ್ಣುಗಳ ಮೂಲಕವೇ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ಇವರಲ್ಲಿ ಕಂಡುಬರುತ್ತದೆ. ಇವರ ಮಂದಸ್ಮಿತವು ಬಹಳ ಮಧುರವಾಗಿದ್ದು, ಯಾವಾಗಲೂ ಮುಖದಲ್ಲಿ ಒಂದು ರೀತಿಯ ಸೌಮ್ಯ ಚೈತನ್ಯವನ್ನು ಮೂಡಿಸುತ್ತದೆ. ಈ ನಗು ಇವರ ವ್ಯಕ್ತಿತ್ವವನ್ನು ಇನ್ನಷ್ಟು ಮನೋಜ್ಞವಾಗಿಸುತ್ತದೆ ಮತ್ತು ಇತರರನ್ನು ಹತ್ತಿರಕ್ಕೆ ಸೆಳೆಯುವ ಶಕ್ತಿಯನ್ನು ಹೊಂದಿದೆ. ದೈಹಿಕವಾಗಿ ಇವರ ಮೈಕಟ್ಟು ಸಮತೋಲನ ಹೊಂದಿದ್ದು, ಮಧ್ಯಮ ಎತ್ತರ ಮತ್ತು ಆಕರ್ಷಕ ರೂಪವನ್ನು ಹೊಂದಿರುತ್ತಾರೆ. ದೇಹದ ವಿನ್ಯಾಸದಲ್ಲಿ ನೈಸರ್ಗಿಕ ಸೌಂದರ್ಯ ಮತ್ತು ಮೃದುವಾದ ಆಕರ್ಷಣೆ ಕಾಣುತ್ತದೆ. ಇವರ ಚರ್ಮವು ಸಾಮಾನ್ಯವಾಗಿ ಮೃದುವಾಗಿದ್ದು, ನೈಸರ್ಗಿಕ ಹೊಳಪಿನಿಂದ ಕೂಡಿರುತ್ತದೆ. ಇದು ಇವರ ಒಳಗಿನ ಆರೋಗ್ಯ ಮತ್ತು ಸಮತೋಲನ ಜೀವನ ಶೈಲಿಯ ಪ್ರತಿಬಿಂಬವಾಗಿದೆ. ಇವರು ತಮ್ಮ ದೇಹದ ಆರೈಕೆಯಲ್ಲಿ ಜಾಗರೂಕರಾಗಿದ್ದು, ಸ್ವಚ್ಛತೆ ಮತ್ತು ಅಚ್ಚುಕಟ್ಟಿನತ್ತ ಹೆಚ್ಚಿನ ಗಮನ ಕೊಡುತ್ತಾರೆ. ವ್ಯಕ್ತಿತ್ವದ ದೃಷ್ಟಿಯಿಂದ ರೋಹಿಣಿ ನಕ್ಷತ್ರದ ಸ್ತ್ರೀಯರು ಮೃದು ಸ್ವಭಾವದವರಾಗಿದ್ದು, ಭಾವನಾತ್ಮಕತೆಯುಳ್ಳವರು. ಇವರು ಇತರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ ಹೊಂದಿದ್ದು, ಸಹಾನುಭೂತಿ ಮತ್ತು ದಯಾಳುತೆಯಿಂದ ವರ್ತಿಸುತ್ತಾರೆ. ಸ್ನೇಹಪರ ಸ್ವಭಾವ ಇವರ ಪ್ರಮುಖ ಲಕ್ಷಣವಾಗಿದ್ದು, ಹೊಸ ಪರಿಸರ ಮತ್ತು ಜನರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುವ ಗುಣ ಇವರಿಗಿದೆ. ಸಮಾಜದಲ್ಲಿ ಇವರು ಸದಾ ಆಕರ್ಷಣೆಯ ಕೇಂದ್ರವಾಗಿದ್ದು, ತಮ್ಮ ಮಾತಿನ ಶೈಲಿ, ವರ್ತನೆ ಮತ್ತು ನೈಸರ್ಗಿಕ ಆಕರ್ಷಣೆಯಿಂದ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ. ಇದರಿಂದಾಗಿ ಜನರು ಇವರ ಮೇಲೆ ಸುಲಭವಾಗಿ ನಂಬಿಕೆ ಇಡುತ್ತಾರೆ. ಇವರು ನೇರ ಮತ್ತು ಸ್ಪಷ್ಟ ವ್ಯಕ್ತಿತ್ವವನ್ನು ಹೊಂದಿದ್ದು, ಸುಳ್ಳು ಅಥವಾ ಕಪಟವನ್ನು ಇಷ್ಟಪಡುವುದಿಲ್ಲ. ಕುಟುಂಬ ಮತ್ತು ಸಮಾಜದ ಮೌಲ್ಯಗಳಿಗೆ ಹೆಚ್ಚಿನ ಗೌರವ ನೀಡುವ ಗುಣ ಇವರಲ್ಲಿದೆ. ತಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ಇವರು ತುಂಬಾ ಸಮರ್ಪಿತರಾಗಿರುತ್ತಾರೆ. ಏನೇ ಅಡೆತಡೆಗಳು ಬಂದರೂ ಸಹ ತಮ್ಮ ಪ್ರಯತ್ನವನ್ನು ನಿಲ್ಲಿಸದೆ ಮುನ್ನಡೆಯುವ ದೃಢತೆಯನ್ನು ಹೊಂದಿರುತ್ತಾರೆ. ಬದಲಾವಣೆಗಳನ್ನು ಇವರು ಹೆದರದೆ ಸ್ವೀಕರಿಸುತ್ತಾರೆ ಮತ್ತು ಹೊಸ ಅವಕಾಶಗಳನ್ನು ಸಂತೋಷದಿಂದ ಅಪ್ಪಿಕೊಳ್ಳುತ್ತಾರೆ. ಆರೋಗ್ಯದ ವಿಷಯದಲ್ಲಿ ಇವರು ಜಾಗರೂಕರಾಗಿದ್ದು, ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ. ನಿಯಮಿತ ಜೀವನ ಶೈಲಿ ಮತ್ತು ಮನಃಶಾಂತಿಯನ್ನು ಕಾಪಾಡಿಕೊಳ್ಳುವುದರಿಂದ ದೈಹಿಕ ಹಾಗೂ ಮಾನಸಿಕ ಸಮತೋಲನವನ್ನು ಸಾಧಿಸುತ್ತಾರೆ. ಇವರು ಶಾಂತಿಯುತ ಜೀವನವನ್ನು ಇಷ್ಟಪಡುತ್ತಿದ್ದು, ಜಗಳ ಅಥವಾ ಅಶಾಂತಿಯನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಸಹನೆ ಮತ್ತು ತಾಳ್ಮೆಯಿಂದ ಸಮಸ್ಯೆಗಳನ್ನು ಪರಿಹರಿಸುವ ಗುಣ ಇವರಲ್ಲಿದೆ. ಮದುವೆಯ ವಿಷಯದಲ್ಲಿ ರೋಹಿಣಿ ನಕ್ಷತ್ರದ ಸ್ತ್ರೀಯರು ಬಹಳ ಯೋಚಿಸಿ ದೃಢ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ತಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಭಾವನೆಗೂ ಮತ್ತು ವಿವೇಕಕ್ಕೂ ಸಮಪ್ರಾಮುಖ್ಯತೆ ನೀಡುತ್ತಾರೆ. ಸಂಬಂಧಗಳಲ್ಲಿ ನಿಷ್ಠೆ, ಪ್ರೀತಿ ಮತ್ತು ನಂಬಿಕೆ ಇವರಿಗೆ ಬಹಳ ಮುಖ್ಯವಾಗಿರುತ್ತದೆ. ತಮ್ಮ ಕುಟುಂಬ ಜೀವನವನ್ನು ಸಂತೋಷಕರ ಮತ್ತು ಸಮತೋಲನದಿಂದ ನಡೆಸುವ ಸಾಮರ್ಥ್ಯ ಇವರಲ್ಲಿದೆ. ಇದಲ್ಲದೆ ಇವರು ಅಲಂಕಾರ ಮತ್ತು ಸೌಂದರ್ಯದತ್ತ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ವಸ್ತ್ರ ಮತ್ತು ಆಭರಣಗಳ ಆಯ್ಕೆಯಲ್ಲಿ ಉತ್ತಮ ರುಚಿಯನ್ನು ಹೊಂದಿದ್ದು, ಸದಾ ಅಚ್ಚುಕಟ್ಟಾಗಿ ಕಾಣಲು ಇಷ್ಟಪಡುತ್ತಾರೆ.
ಸಂಗೀತ, ನೃತ್ಯ ಮತ್ತು ಇತರ ಕಲಾರಂಗಗಳತ್ತ ಇವರಿಗೆ ವಿಶೇಷ ಆಸಕ್ತಿ ಇರುವುದರಿಂದ ಸೃಜನಶೀಲತೆಯು ಇವರ ವ್ಯಕ್ತಿತ್ವದಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಏರುಪೇರುಗಳನ್ನು ಎದುರಿಸಿದರೂ ರೋಹಿಣಿ ನಕ್ಷತ್ರದ ಸ್ತ್ರೀಯರು ತಮ್ಮ ಧೈರ್ಯ ಮತ್ತು ಸಮರ್ಪಣೆಯನ್ನು ಕಳೆದುಕೊಳ್ಳುವುದಿಲ್ಲ. ಪ್ರತಿಯೊಂದು ಸವಾಲನ್ನು ಎದುರಿಸಿ ತಮ್ಮ ಗುರಿಯತ್ತ ಮುನ್ನಡೆಯುವ ಮನೋಬಲ ಇವರಲ್ಲಿ ಇರುತ್ತದೆ. ಒಟ್ಟಾರೆ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ಸೌಂದರ್ಯ, ಮೃದುತ್ವ, ಆಕರ್ಷಣೆ ಮತ್ತು ಬಲಿಷ್ಠ ಮನೋಭಾವದ ಸಮನ್ವಯವಾಗಿದ್ದು ತಮ್ಮ ಸುತ್ತಲಿನವರ ಜೀವನಕ್ಕೂ ಸಕಾರಾತ್ಮಕ ಪ್ರಭಾವ ಬೀರುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.